ರವರು ಉಪವಿಭಾಗಾಧಿಕಾರಿಗಳು ಬೆಂಗಳೂರು ದಕ್ಷಿಣ ಬೆಂಗಳೂರು ನಗರ ಜಿಲ್ಲೆ. ಸನ್ಮಾನ್ಯ ಶ್ರೀ ಎಸ್ ನಾರಾಯಣ್ ರವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯತಿ. ಸನ್ಮಾನ್ಯ ಶ್ರೀ ಕುಮಾರ್ ರವರು ಸಹಾಯಕ ಕಾರ್ಯದರ್ಶಿಗಳು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿ. ಸನ್ಮಾನ್ಯ ಶ್ರೀ ಮಧುರಾಜ್ ರವರು KS ತಹಶೀಲ್ದಾರ್ ಅವರು ಬೆಂಗಳೂರು ದಕ್ಷಿಣ ತಾಲೂಕು ತಾಲೂಕು. ಸನ್ಮಾನ್ಯ ಶ್ರೀ ಮಂಜುನಾಥ್ ರವರು, ಶ್ರೀಯುತ ಈಶ್ವರ್ ಪ್ರಸಾದ್ ಕೆ ಅವರು ಸಹಾಯಕ ನಿರ್ದೇಶಕರು ಬೆಂಗಳೂರು ನಗರ ಜಿಲ್ಲಾ ದಕ್ಷಿಣ ತಾಲೂಕು ಪಂಚಾಯತಿ. ಶ್ರೀ ಸುರೇಶ್ ಎಂ ರವರು ತಾಲೂಕು ಯೋಜನಾಧಿಕಾರಿ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯತಿ. ಸನ್ಮಾನ್ಯ ಶ್ರೀ ವೆಂಕಟೇಶ್ ಶಾಸ್ತ್ರಿ ರವರು ಕಾರ್ಯದರ್ಶಿ ಇಂಪೀರಿಯಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಹಾಗೆ ಕಗಲೀಪುರ ಗ್ರಾಮ ಪಂಚಾಯತಿ ಸದಸ್ಯರುಗಳಾದಂಥ ಶ್ರೀಮತಿ ಶಿಲ್ಪಾ, ಶ್ರೀಮತಿ ಪದ್ಮಾವತಿ ಎನ್, ಶ್ರೀ ಸಂತೋಷ್, ಶ್ರೀಮತಿ ಲಲಿತಾ, ಶ್ರೀಮತಿ ಯಶೋಧ SL, ಜಮೀರ್ ಅಹಮದ್ KM, ಶ್ರೀಮತಿ ಜಯಮ್ಮ, ಶ್ರೀಮತಿ ಸವಿತಾ KA, ಶ್ರೀಯುತ KN ಕೀರ್ತಿ ಪ್ರಸಾದ್, ಶ್ರೀಮತಿ ಲೀಲಾ ಎನ್, ಶ್ರೀಮತಿ ವರಲಕ್ಷ್ಮಿ, ಶ್ರೀಮತಿ ಶಿಲ್ಪಾ B ಅವರು ದಯಮಾಡಿ. ಹಾಗೆ ಧನಶ್ರೀ ಕಂಪನಿಯ ವತಿಯಿಂದ ಆದರ್ಶ್ ಸಿಆರ್, ಧನಶ್ರೀ ಕಂಪನಿ ವತಿಯಿಂದ ಆದರ್ಶ್ ಸಿಆರ್. ಹಾಗೆ ಐಸಕ್ ಲಿಮಿಟೆಡ್ ಕಂಪನಿಯ ವತಿಯಿಂದ ಸಹನಾ ಎನ್. ಅತಿಥಿ ದೇವೋಭವ ಎಂಬ ಮಾತನ್ನ ನಾವು ತಪ್ಪದೆ ಪಾಲಿಸುತ್ತೀವಣ್ಣ. ಆತ್ಮೀಯರು, ಜಿಲ್ಲಾ ಪಂಚಾಯತಿಯ ಸಿಇಒರ ಪ್ರಾಮಾಣಿಕ ಪ್ರಯತ್ನ ಇವತ್ತು ಉದ್ಯೋಗ ಮೇಳವನ್ನ ಮಾಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ನಮ್ಮ ಬೆಂಗಳೂರು ಸೌತ್ ಡಿಸ್ಟ್ರಿಕ್ಟ್ನ ಕನಕಪುರದವರು ಬಹಳ ಶ್ರಮಪಟ್ಟು ಬಹಳ ಕಮಿಟ್ಮೆಂಟ್ ಇಂದ IAS ಅಧಿಕಾರಿಯಾಗಿ ನಮ್ಮ ಬೆಂಗಳೂರು ಜಿಲ್ಲಾ ಪಂಚಾಯತಿಗೆ ಬಂದು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಚಿಂತನೆ, ಅವರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 90-92 ಹಳ್ಳಿಗಳು ಬರ್ತವೆ, ಪಂಚಾಯತಿಗಳು. ಅಷ್ಟಕ್ಕೂ ಕಾವೇರಿ ನೀರನ್ನ ತರಬೇಕು ಅಂತಕ್ಕಂಥ ಮಹಾ ಪ್ರಯತ್ನ ಸಾಮಾನ್ಯವಾಗಿ ಯಾವ ಜಿಲ್ಲಾ ಪಂಚಾಯತಿ ಸಿಇಒರು ಥಿಂಕ್ ಮಾಡಿರಲ್ಲ. ಮೂಲಭೂತ ಸೌಕರ್ಯ, ಕುಡಿಯುವ ನೀರಿನ ಕಾವೇರಿ ನೀರನ್ನ ಕೊಡಬೇಕು, ಪರ್ಮನೆಂಟ್ ಆಗಿ ಕುಡಿಯುವ ನೀರನ್ನ ಕೊಟ್ರೆ ಇಷ್ಟು ಪಂಚಾಯತಿಗಳು ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿ. ಪ್ರತಿ ವರ್ಷನೂ ಕೂಡ ಉದ್ಯೋಗ ಮೇಳವನ್ನ ಮಾಡ್ತಾರೆ ಜಿಲ್ಲಾ ಪಂಚಾಯತಿಯವರು. ಈ ವರ್ಷ ವಿಶೇಷವಾಗಿ ಎಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ ಸುಮಾರು 100 ಕಂಪನಿಯವರು ಇವತ್ತು ಭಾಗವಹಿಸತಕ್ಕಂಥದ್ದಕ್ಕೆ ವಿಶೇಷವಾಗಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಶ್ರಮ, ಅವರ ಕಮಿಟ್ಮೆಂಟ್ ಇಂದ ಇವತ್ತು 100 ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ನಿಮ್ಮೆಲ್ಲರ ಪರವಾಗಿ ಯತೀಶ್ ಮತ್ತೆ ನಮ್ಮ ಅಧಿಕಾರಿಗಳೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಸಂದರ್ಭದಲ್ಲಿ ಬಯಸ್ತೇನೆ. ಇವತ್ತು 100 ಕಂಪನಿಗಳು ಬರ್ತಿದ್ದಾರೆ. ಅವ್ರ ಮುಂದೆ ನಾವೆಲ್ಲ ಕೂಡ ಸಾವಧಾನದಿಂದ ಕುಳಿತಿದ್ದೇವೆ. ನಾನು ಸರ್ಕಾರಿ ವಿಜ್ಞಾನ ಕಾಲೇಜು BSc ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಹಿಂಗೆ ಉದ್ಯೋಗ ಮೇಳ ಮಾಡ್ತಿದ್ದಾರೆ. ತಾವು ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ಮೊದಲನೇ ಇಂಟರ್ವ್ಯೂ ನಾನು ಏಷ್ಯನ್ ಪೇಂಟ್ಸ್ ಹೋಗಿ ಕುಳಿತುಕೊಂಡು ಮಾತನಾಡ್ತಾ ಇದ್ದೆ. ಅವ್ರು ಇಂಗ್ಲಿಷ್
ಕೇಳ್ತಾ ಇದ್ರು. ನನಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಆನ್ಸರ್ ಮಾಡ್ತೀನಿ ಸರ್ ಅಂತಂದೆ. ಸರಿ, ಇನ್ನೊಬ್ಬರನ್ನ ಕರೆಸಿ ಟ್ರಾನ್ಸ್ಲೇಟ್ ಮಾಡಿಸಿದ್ರು. ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಈ ಏಷ್ಯನ್ ಪೇಂಟ್ಸ್ ಬಗ್ಗೆ ಏನಾದ್ರು ಗೊತ್ತಿದೆಯಾ, ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತಕ್ಕಂಥದ್ದು. ಏಷ್ಯನ್ ಪೇಂಟ್ಸ್ ಗೊತ್ತಿದೆ, ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್ ಅಂತಂದೆ. ಆ ಉದ್ಯೋಗ ಕೊಡಲಿಲ್ಲ. ಎರಡನೇದು ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಅಲ್ಲಿಗೆ ಚೀಫ್ ಇಂಜಿನಿಯರ್ ವೀರಪ್ಪನವರು ಅಂತಿದ್ರು. ಅವ್ರ ಮುಂದೆ ಇಂಟರ್ವ್ಯೂ ಹೋಗ್ಬೇಕು ಅಂತಕ್ಕಂಥದ್ದು ಹೇಳಿದ್ರು. ಅವ್ರು ಸುತ್ತಮುತ್ತ ಎಲ್ಲ ಇಂಟರ್ವ್ಯೂ ಮಾಡಿ ಒಂದು ಕೆಲಸ ಕೊಟ್ಟರು ನನಗೆ. ಮೇವಾಲಲ್ಲಿ ಏನು ವೆಹಿಕಲ್ಸ್ ಬರ್ತವೆ, ವೆಹಿಕಲ್ಸ್ ಹೋಗ್ತವೆ, ಇನ್ಕಮಿಂಗ್ ಔಟ್ ಗೋಯಿಂಗ್ ಎಂಟ್ರಿ ಮಾಡ್ತಕ್ಕಂಥ. ಶನಿವಾರ ರಜದ ದಿವಸ, ಭಾನುವಾರ ದಿವಸ ಸಂಬಳ ಇಲ್ಲ. 6 ರೂಪಾಯಿ ಒಂದು ದಿವಸಕ್ಕೆ, ಟೆಂಪ್ರವರಿ 6 ರೂಪಾಯಿ. 1 ತಿಂಗಳು 2 ತಿಂಗಳು ಆಗಲಿಲ್ಲ. ಅಲ್ಲಿ ವಾತಾವರಣ ಇದು. 3ನೇ ಇಂಟ್ರು HMTಲಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಸುಮಾರು 17 ರೂಪಾಯಿ ಸಂಬಳ. ಏನು ಅಕೌಂಟ್ಸ್ ಕ್ಲರ್ಕ್ ಆಗಿ ಸುಮಾರು 5-6 ತಿಂಗಳು. ಪ್ರತಿ ದಿವಸ 10 ಗಂಟೆಗೆ ಹೋಗ್ತಿದ್ದು, ಸಾಯಂಕಾಲ 4:15 ಗಂಟೆ 5 ಗಂಟೆ ಸಿನ್ಸಿಯರ್ ಆಗಿ ಮಾಡ್ತಾ ಇತ್ತು. ನನಗಿಂತ ಮೇಲ್ಪಟ್ಟು ಜನರಲ್ ಮ್ಯಾನೇಜರ್ ಈ ಟೆಂಪ್ರರಿ ಎಂಪ್ಲಾಯೀಸ್ನ ಬಹಳಷ್ಟು ಕೀಳಾಗಿ ನೋಡ್ತಾನೆ ಇದ್ರು. ನಾವೊಂದಷ್ಟು ಜನ ಟೆಂಪ್ರರಿ ಎಲ್ಲ ಕೂಡ ಯಾಕಿಂಗ್ ಮಾಡ್ತಾನೆ ಇವನು, ಅದು ಹೇಳುವಂಗಿಲ್ಲ, ಭಯ. ಕೆಲಸ ತೆಗೆದ್ಬಿಟ್ರೆ ಕೆಲಸ ಹೋಗ್ತದೆ ಅಂತ ಹೇಳಿ ಕೊನೆಗೆ ಪ್ರತಿ ದಿವಸ ನಮ್ಮನ್ನು ನೋಡೋದು, ಕಿಂಡ್ಲು ಮಾಡೋದು ಅದೆಲ್ಲ ಇತ್ತು. ನಮಗೆ ಇದು ಆಗಲಿಲ್ಲ. ಯಾರು HMTಲಿ ಇಂಟ್ರ್ಯೂ ಮಾಡಿ ಕೆಲಸ ಕೊಡಿಸಿದ್ರು. ಅವ್ರಿಗೆ ನಾನು ಹೇಳಿ, ಇಲ್ಲ ಇವರು ಬಹಳಷ್ಟು ಕಿಂಡಲ್ ಮಾಡ್ತಾರೆ, ಥರ ಅವಮಾನ ಮಾಡ್ತಾರೆ ಟೆಂಪ್ರರಿ ವರ್ಕರ್ ಅಂತೇಳಿ, ಅದರಿಂದ ಇದು ಸಹಿಸಕ್ಕಾಗೋದಿಲ್ಲ ಅಂತೇಳಿ ಅವತ್ತೇ ಕೆಲಸ ಬಿಟ್ಟು ಬೇರೆ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡಿದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾರು HMTಲಿ ನನಗಿಂತ ಸುಪೀರಿಯರ್ ಪರ್ಮನೆಂಟ್ ಮ್ಯಾನೇಜರ್ ಇದ್ರು, ಅವರು ಅದೇ ನನ್ನ ಮುಂದೆ ಬಂದು ಕುಳಿತರು. ನಾನು ಭಾರತ್ ಗೃಹ ನಿರ್ಮಾಣ ಸಹಕಾರ ಸಂಘ, ನಮ್ಮ ಲಕ್ಕೇಗೌಡರು ನನ್ನ ಸಹಕಾರ ಕ್ಷೇತ್ರಕ್ಕೆ ತಂದರು. ಅವಾಗ ಭಾರತ್ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಆದಾಗ ಯಾರು ನನಗೆ ಅವಮಾನ ಮಾಡ್ತಿದ್ರು, ಯಾರು ಇನ್ಸಲ್ಟ್ ಮಾಡ್ತಿದ್ರು, ಅದೇ ಜನರಲ್ ಮ್ಯಾನೇಜರ್ ಬಂದು ನನ್ನ ಮುಂದೆ ಕುಳಿತಿದ್ರು. ಅಷ್ಟೊತ್ತಿಗೆ 4-5 ವರ್ಷ ಆಗಿತ್ತು. ನನ್ನನ್ನ ಮೇಲೆ ನೋಡ್ತಾರೆ, ಕೆಳಗಡೆ ನೋಡ್ತಾರೆ, ಅವರಿಗೆ ಮೈಂಡ್ ಜ್ಞಾಪಕ ಆಗ್ತಾಯಿಲ್ಲ. ನನಗೆ ಗೊತ್ತಾಯ್ತು ಯಾರು ಕಿಂಡಲ್ ಮಾಡ್ತಿದ್ದ ನನ್ನ ಮುಂದೆ ಬಂದು ಕುಂತಿದ್ದಾರೆ ಅಂತ. ನಿಮ್ಮ ಕೆಲಸ ಏನ್ ಸಾರ್ ಅಂತ ಹೇಳಿ ಕಾಫಿ ತರಿಸಿ ಅವರಿಗೆ ಕೊಟ್ಟು, ಅವರ ಕೆಲಸವನ್ನ 1 ಗಂಟೆಯಲ್ಲಿ ನಾನು ಅವರಿಗೆ ಮಾಡಿಸಿ ಎಲ್ಲ ತಲುಪಿಸಿ, ಅವರಿಗೆ ಗೊತ್ತಾಗ್ಲಿಲ್ಲ. ಸರ್, ಏನಿಲ್ಲ, ತಪ್ಪು ತಿಳ್ಕೊಬೇಡಿ, ನಿಮ್ಮ ಮುಂದೆ ಒಬ್ಬ ಟೆಂಪ್ರರಿ ಎಂಪ್ಲಾಯ್ಮೆಂಟ್ ಕುಂತಿದ್ದೆ, ಅಕೌಂಟ್ಸ್ ಕ್ಲರ್ಕ್ ಆಗಿ. ಟೆಂಪ್ರರಿ ಎಂಪ್ಲಾಯ್ಸ್ನ ನೀವು ಪರ್ಮನೆಂಟ್ನವರೆಲ್ಲ ಹೀಯಾಳಿಸ್ತಾ ಇದ್ರಿ, ಕ್ರಿಟಿಸೈಸ್ ಮಾಡ್ತಾ ಇದ್ರಿ. ಆ ನಿಮ್ಮ ಅವಮಾನಕ್ಕೆ ತಾಳಿಲಾರದೆ ನಾವು ಹೊರಗಡೆ ಬಂದು ಇವತ್ತು ಒಂದು ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷನಾಗಿದ್ದೇನೆ. ರಾಜ್ಯ ಮಟ್ಟದ ವಸತಿ ಮಹಾಮಂಡಲದ ಅಧ್ಯಕ್ಷನಾಗತಕ್ಕಂಥ ಕಾರಣ ನೀವೇ. ನಾನೇನಾದ್ರೂ ಅವತ್ತು ಆ ಕೆಲಸ ಬಿಡದೆ ಹೋಗಿದ್ರೆ ಇವತ್ತು HMTಲಿ ಜನರಲ್ ಮ್ಯಾನೇಜರ್ ಇದಾಗೋ ನಾನು ರಿಟೈರ್ಡ್ ಆಗ್ತಿದ್ದೆ. ಯಾಕೆ ಹೇಳ್ತೀನಿ ಅಂತಂದ್ರೆ, ಟೆಂಪ್ರರಿ ಕೆಲಸ ಮಾಡ್ತಕ್ಕಂಥವ್ರು ಎಷ್ಟು ಪ್ರಾಮಾಣಿಕರು ಇರ್ತಾರೆ, ಕಮಿಟ್ಮೆಂಟ್ ಇರ್ತಾರೆ, ಯಾರನ್ನ ಹೀಯಾಳಿಸ್ತಕ್ಕಂಥದ್ದು ಆಗಬಾರ್ದು. ಇವತ್ತೊಂದು ಕರೆ ಕೊಟ್ಟಕ್ಕೆ 3,900 4,000 ಜನ ಬಂದಿದ್ದಾರೆ, ಇಂಟರ್ವ್ಯೂ ಮಾಡ್ತಿದ್ದಾರೆ. ಈಗ ಕುಂಬಳಗೋಡಲ್ಲೂ ಇದೇ ತರ ಫಂಕ್ಷನ್ ಮಾಡಿದ್ರು ನಾವು. ಅಲ್ಲಾದ್ಮೇಲೆ ಎಷ್ಟೋ ಜನ ಕೆಲಸ ಸಿಕ್ತು ಸರ್ ಅಂತೇಳಿ ಹೇಳ್ತಕ್ಕಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಅದರಿಂದ ಪ್ರತಿಯೊಬ್ಬರು ಕೂಡ ಕಮಿಟ್ಮೆಂಟ್ ಇದ್ರೆ, ಬದ್ಧತೆ ಇದ್ರೆ, ಏನೋ ಅವರು ಕೇಳ್ತಾರೆ ಕ್ವಶನ್ಸು, ಸರ್ಟಿಫಿಕೇಟ್ಸು, ಅದನ್ನ ಪ್ರಾಮಾಣಿಕವಾಗಿ ಕೊಟ್ಟರೆ ಅವರು 100% ನಿಮಗೆ ಕೆಲಸವನ್ನ ಕೊಡ್ತಾರೆ. ಇದು ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ನೇತೃತ್ವ ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಿಟ್ಟ ಎಲ್ಲ
ಅಧಿಕಾರಿಗಳು ಕೂಡ ಅಷ್ಟು ಜನಕ್ಕೆ ಉದ್ಯೋಗವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಎಷ್ಟೋ ಜನ ಬಂದು ಈ ಹೆಚ್ಚು ಕಡಿಮೆ 700 ಜನ ಈ ಉದ್ಯೋಗ ಆಕಾಂಕ್ಷಿಗಳು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಜನಕ್ಕೆ ಆಗ್ತದೆ, ಇನ್ನು 4-5 ಗಂಟೆ ಟೈಮ್ ಇರೋದ್ರಿಂದ ಅವರೆಲ್ಲ ಕಾರಣಕರ್ತರಾದಂಥ ನಮ್ಮ ಗುರುಗಳಾದಂಥ ಎಸ್ ಟಿ ಸೋಮಶೇಖರ್ ಅವರು, ನಮ್ಮ ಶಾಸಕರು, ನಮಗೆ ಆದಂಥ ರಾಜಕೀಯ ಗುರುಗಳು ಆಗ್ಬೋದು, ಮತ್ತು ಪ್ರತಿಯೊಂದು ರೀತಿಯಲ್ಲೂ ನನಗೆ ಒಂದು ಮಾರ್ಗದರ್ಶನ ಆಗಿ ಅಂತ ಮಾಡೋವಂಥ ಒಬ್ಬ ಗುರುಗಳವರು. ಇದೇ ಒಂದು 15 ದಿವಸದ ಮುಂಚೆ ನನಗೆ ಕರೆ ಮಾಡಿ ಈ ಥರ ಒಂದು ಕಾರ್ಯಕ್ರಮ ನಡೆಸಬೇಕು, ನಿನ್ನ ಪಂಚಾಯಿತಿಲೇ ನಡೆಸಬೇಕು ಅಂತ ಇದ್ದೀವಿ, ಮಾಡಬೇಕು ಅಂದಾಗ ನಮ್ಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅಕ್ಕಪಕ್ಕ ಇರೋಂಥ ಎಲ್ಲ ಏನು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲ ಪ್ರತಿಯೊಬ್ಬರಿಗೂ ಇವತ್ತೊಂದು ಕಾರ್ಯಕ್ರಮ ಒಂದು ಕೆಲಸ ಸಿಗುತ್ತೆ, ಪ್ರತಿಯೊಬ್ಬರಿಗೆ ಯಾರು ನಿರುದ್ಯೋಗಿಯಾಗಿದ್ದಾರೆ ಅಂಥವ್ರಿಗೆಲ್ಲ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ರೀತಿ ಆಗುತ್ತೆ ಅಂತ ಕೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರು ಹಾಗೂ ಸನ್ಮಾನ್ಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸರ್ ಅವರೇ, ಕಗ್ಲಿಪುರ ಗ್ರಾಮ ಪಂಚಾಯಿತಿಯ ಸನ್ಮಾನ್ಯ ಅಧ್ಯಕ್ಷರು, ಉಪಾಧ್ಯಕ್ಷರೇ, ಎಲ್ಲ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ನಮ್ಮ ಜಿಲ್ಲಾ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳೇ, ನಮ್ಮ ತಾಲೂಕ್ ಪಂಚಾಯತ್ ಅಧಿಕಾರಿಗಳೇ, ಪಿ ಡಿ ಒಗಳೇ, ಆಮೇಲೆ ಈ ಸಂಸ್ಥೆಯ ಮುಖ್ಯಸ್ಥರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಉದ್ಯೋಗದ ಆಸೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಎಲ್ಲ ಯುವಕ ಯುವತಿಯರೇ, ಎಲ್ಲ ಸಾರ್ವಜನಿಕರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಪ್ರತಿ ವರ್ಷ ನಾವು ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತ ಹಾಗೂ ಕೌಶಲ್ಯ ಅಭಿವೃದ್ಧಿ ಇಲಾಖೆಯಿಂದ ಉದ್ಯೋಗ ಮೇಳವನ್ನು ಎಲ್ಲ ಜಿಲ್ಲೆಯಲ್ಲೂ ಆಯೋಜಿಸ್ತಾರೆ. ಬೆಂಗಳೂರಿನಲ್ಲಿ ಬೆಂಗಳೂರು ಇರ್ತಕ್ಕಂಥ ಬೃಹತ್ ಆಕಾರ ತಮ್ಮೆಲ್ಲರೂ ಗೊತ್ತಿದೆ. ನಾವು ಬೆಂಗಳೂರಿನಲ್ಲಿ ಎಲ್ಲಿ ಬೇಕಾದರೂ ಇದನ್ನ ಮಾಡ್ಬೋದಾಗಿತ್ತು. ಬಟ್ ಪ್ರತಿ ವರ್ಷ ನಾವು ಯಾವುದೇ ಕಾರಣಕ್ಕೂ ನಾವು ಗ್ರಾಮೀಣ ಭಾಗದಲ್ಲೇ ಮಾಡಬೇಕು ಅನ್ನೋದು ಇದು ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತದಲ್ಲೂ ಕೂಡ, ಜಿಲ್ಲಾ ಪಂಚಾಯತ್ಗಳು ಕೂಡ ಯಾವಾಗಲೂ ಈ ನಿರ್ಧಾರವನ್ನು ತಗೊಂಡು ಪಂಚಾಯತಿಗಳಲ್ಲೇ ಮಾಡಬೇಕು ಅನ್ನೋದು ಕಳೆದ 3 ವರ್ಷದಿಂದ ನಾವು ಬಹಳ ಖುಷಿ ಆಗೋದು. ನಾವು ಸಾಹೇಬರು ಕ್ಷೇತ್ರದ ಭಾಗಗಳ ಕಾಲೇಜುಗಳನ್ನಲ್ಲೇ ಮಾಡ್ತಾ ಬಂದಿದ್ದೇವೆ. ಕಾರಣ ಸಾಹೇಬರಿಂದ ಬಹಳ ನಮಗೆ ಸಹಕಾರ ಸಿಕ್ಕಿದೆ ಈ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ.